ಇರಿ ಇರಿ, ಇದನ್ನ ನೀವು ಹಿಡ್ಕೊಳ್ಳಿ, ಮಣ್ಣು ನಾನು. ಆಯ್ತಪ್ಪ. ಅಣ್ಣ, ನಿನ್ಗ್ಯಾಕೆ ಕೆಲ್ಸ ಇಲ್ಲ? ಇದನ್ ಮಾಡಕ್ಕೆ ಕೆಲ್ಸದವ್ರಿದಾರಲ್ಲ. ಇದೆಲ್ಲ ನಿನಗೆ ಅಭ್ಯಾಸ ಇಲ್ದಿರೋ ಕೆಲ್ಸ. ಅಭ್ಯಾಸ ಇಲ್ದೇ ಇದ್ರೆ ಕೈಯೆಲ್ಲ ಬೊಬ್ಬೆ ಆಗತ್ತೆ. ಆದ್ರೂ ಪರವಾಗಿಲ್ಲ, ಅಮ್ಮ ಅವಾಗ ನನಗೆ ಕೈ ತುತ್ತನಿಸ್ತಾಳೆ. ಕೈ ತುತ್ತು ಜಾಸ್ತಿ ಆದಂಗಿದೆ. ಅಮ್ಮ ಬೈದ್ರೆ ಇವನಿಗೆ ಶಾವಿಗೆ ಪಾಯಸ ತಿಂದಂಗ ಅನ್ಸತ್ತೇನೋ. ಯಜಮಾನ್ರೆ, ನೀವ್ ಈ ಸ್ಟೂಲ್ ಹಿಡ್ಕೊಂಡ್ರೆ ಹೂವ ಕಟ್ಬಿಡ್ತೀನಿ. ಏಯ್, ನಿನ್ ಕಣಿಗ್ ನಾ ಹೆಂಗ್ ಕಾಣಿಸ್ತಿದ್ದೀನೋ? ನೀನ್ ಮೇಲ್ ಹತ್ತದಾಗ ನಾ ಸ್ಟೂಲ್ ಹಿಡ್ಕೊಂಡ್ರೆ ನೋಡೋರ್ ಕಣ್ಗೆ ನಾನ್ ನಿನ್ ಕಾಲ್ ಹಿಡ್ಕೊಂಡಂಗಿರುತ್ತೆ. ನೀನ್ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮದ್ವೆ ನಿಂತೋಗಲ್ಲ. ಹೋಗು. ಮಲ್ಲಣ್ಣ, ನೀವ್ ಅದನ್ನ ಅಲ್ಲೇ ಇಟ್ಟು ಹೋಗಿ, ನಾನ್ ಕಟ್ತೀನಿ. ಆಯ್ತು ಬುದ್ಧಿ. ಹಾ ಅಂಕಲ್, ನೀವ್ ಯಾಕೆ ಅಂಕಲ್ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಆಲ್ರೆಡಿ ನಮ್ ವಿಶಾಲ್ ಬ್ರೋ ಇದಾನಲ್ಲ, ಅವನಿಗೆ ಹೇಳಿ. ನನ್ಗೆ ಹಳೆ ಗಾದೆ ಒಂದ್ ನೆನಪಾಗ್ತಿದೆ. ಕೋತಿ ತಾನ್ ಕೆಡದೆ ವನನೆಲ್ಲ ಕೆಡಿಸ್ತಂತೆ. ಇದ್ ನಮ್ಮನೆ ಕೆಲ್ಸ ಅಂತ ಅನ್ಕೊಂಡ್ರೆ ಯಾವ ಭಾರನೂ ಆಗಲ್ಲ, ಅವಮಾನನೂ ಅನ್ಸಲ್ಲ. ಮದುವೆ ಗಂಡು ಯಾರೋ ಏನೋ, ಈ ಮದುವೆಲಿ ವಿಶಾಲೇ ಹೀರೋ ಆಗ್ತಾ ಇದ್ದಾನಪ್ಪ. ಹೌದು, ನಮ್ ವಿಶಾಲ್ ಅಣ್ಣ ಹೀರೋನೆ. ಮತ್ತೆ ಈ ಹೀರೋಗೆ ಹೀರೋಯಿನ್ ಯಾವಾಗ ಹುಡುಕ್ತೀರಾ? ನಮ್ ವಿಶಾಲ್ಗೆ ಅಂತಿಂತ ಹೆಂಡತಿ ಸಿಗೋದಲ್ಲ, ದೇವತೆ ತರ ಇಡ್ಬೇಕು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಸೂಪರ್ ಅತ್ಗೆ. ಕನ್ನಡಲ್ಲಿ ಕಾಣಿಸ್ತಾ ಇರೋದು ನಾನೇನಾ ಅಂತ ಅನುಮಾನ. ಅಪ್ಸರೆ ಅಂತ ಅನ್ಕೊಳ್ಳೋದು ತಪ್ಪೇನಿಲ್ಲ. ಅಪ್ಪ, ಕಣ್ ಕುಕ್ಕುತ್ತಲೆ ಸುಮನಾ. ಸುಮನಾ, ಸುಮನಾ, ಸುಮನಾ. ನನ್ನ ಇಷ್ಟೊಂದು ಪ್ರೀತಿಯಿಂದ ಕರೀತಿರೋದು ಯಾರಪ್ಪ? ಈ ಕಡೆ ಸುಮನಾ. ಏನಕ್ಕ ಅಷ್ಟು ಪ್ರೀತಿಯಿಂದ ಕರೀತಾ ಇದ್ಯಾ? ಏನ್ ಬೇಕು? ಕಾಫಿನಾ? ಅದೆಲ್ಲ ಏನೂ ಬೇಡ, ಬಾಗಿಲು ತೆಗಿ ಸಾಕು. ಓಡ್ ಹೋಗ್ತ್ಯಾ? ನಾನ್ ಎಲ್ಲಿಗೆ ಹೋಗ್ತೀನಿ? ಸುಭದ್ರನ್ನ ಕಾಪಾಡಕ್ಕೆ ತಾನೆ. ಒಂದ್ಸಲ ಹಣೆ ಮುಟ್ಕೋ. ಹೋಗ್ಲಿ, ಕಣ್ ಮುಚ್ಕೋ. ಯಾಕೆ ಸುಮ್ನಾದೆ? ಅರ್ಥ ಆಗಿಲ್ವಾ? ಅಮ್ಮ ನನ್ನ ಕೊಲೆ ಮಾಡಿದ ತರ ಕಾಣಿಸ್ತೇನೋ ಅಂತ ಕೇಳ್ದೆ. ನಾನ್ ನಿನ್ನ ಬಿಟ್ರೆ ನನ್ ಪ್ರಾಣ ಕಳ್ಕೋಬೇಕಾಗತ್ತಷ್ಟೇ. ಹಾಗ್ ಮಾತಾಡ್ಬೇಡ ಸುಮನಾ. ಅಮ್ಮ ಕೋಪ ಮಾಡ್ಕೊಂಡ್ರು ಯಾರನ್ನಾದ್ರೂ ಕಾಪಾಡಿದ್ರೆ ಒಳ್ಳೆ ಕೆಲ್ಸ ಮಾಡಿದ್ಯಾ ಅಂತ ಅಂತಾರಲ್ವಾ? ಸುಭದ್ರ ಯಾರೂ ಅಲ್ಲ, ನನ್ ಸ್ನೇಹಿತೆ. ಪ್ರಾಣ ಸ್ನೇಹಿತೆ ಏನಲ್ವಲ್ಲ? ಯಾವಾಗ್ಲೂ ನೀನ್ ಅವಳ ಪ್ರಾಣ ಕಾಪಾಡಿದ್ದಕ್ಕೆ ಅವಳ ನಿನ್ ಸ್ನೇಹಿತೆನಾ? ಸರಿ, ನಿನ್ನ ಬಿಟ್ರೆ ನನ್ಗೇನ್ ಲಾಭ? ಹೇಳು ಹೇಳು ಸುಮ್ನಾ, ನಿನ್ಗೇನ್ ಬೇಕೋ ಕೇಳು. ಏನ್ ಕೇಳಿದ್ರೆ ಕೊಡ್ತೀಯಾ? ನನ್ ಹತ್ರ ಇರೋದನ್ ಕೊಡಕ್ಕೆ ಒಂದ್ ಕ್ಷಣನೂ ಯೋಚನೆ ಮಾಡಲ್ಲ, ಸರಿನಾ? ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಡ. ಕೈ ಹಿಡ್ದು ಮಾತ್ ಕೊಡಮ್ಮ, ಅಷ್ಟ್ ಸಾಕು. ಸತ್ಯವಾಗ್ಲು ನೀನ್ ಕೇಳಿದ್ದು ನನ್ ಕೈಲಾಗಿದ್ದು ಕೊಡ್ತೀನಿ, ಸರಿನಾ? ಈಗ ಬೇಡ ಬಿಡು, ಸಮಯ ಬಂದಾಗ ನಾನೇ ಕೇಳ್ತೀನಿ. ಸರಿ, ಮೊದಲು ಬಾಗ್ಲು ತೆಗಿತೀನಿರು.
ಸುಭದ್ರ, ನಾನ್ ಬರ್ತಾ ಇದ್ದೀನಿ. ನಿನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋತೀನಿ. ಏನ್ ಮಾಡ್ತಿದ್ಯೆ? ಯಾಕಿಷ್ಟೊಂದು ಗಾಬ್ರಿ? ಏನಾಯ್ತು? ಏನಿಲ್ಲಮ್ಮ, ನಿನ್ನ ಗೋಳ್ ಹೊಯ್ಕೋಬೇಡ ಅಂತ ಅಕ್ಕಂಗ್ ಹೇಳ್ತಿದ್ದೆ ಅಷ್ಟೇ. ಚೆನ್ನಾಗಿ ಹೇಳ್ದೆ. ಅವಳು ನನ್ನ ಮಾತು ಕೇಳೋ ಹಾಗಿದ್ದಿದ್ರೆ ಯಾವಾಗ್ಲೋ ಮದ್ವೆ ಮಾಡಿ ಅತ್ತೆ ಮನೆ ಕಳ್ಸಿರ್ತಿದ್ದೆ. ಅಕ್ಕ, ಅಮ್ಮ ಆಚೆ ಹೋದ್ಮೇಲೆ ಬಾಗಿಲು ತೆಗಿತೀನಿ, ಸರಿನಾ? ಅಮ್ಮ, ನಮ್ಮಮ್ಮ ಅಡ್ಡ ನಿಂತಿದ್ದಾಳೆ. ನಾನು ಇಲ್ಲಿಂದ ಹೇಗ್ ತಪ್ಪಿಸ್ತೀಯೋ, ಸುಭದ್ರನ ಹತ್ರ ಹೇಗ್ ಕಳಿಸ್ತೀಯೋ, ಎಲ್ಲ ನಿನಗೆ ಬಿಟ್ಟಿದ್ದು, ನಿನಗೆ ಬಿಟ್ಟಿದ್ದು. ಎಲ್ಲ ಕೆಲಸ ಅಲ್ಲಲ್ಲೇ ಇದೆ. ನನ್ನ ಅದೃಷ್ಟ ಲಕ್ಷ್ಮಿ ನೈನಿ ಕಣ್ಣಿಗೆ ಕಾಣದೆ ಹೋದ್ರೆ ಯಾವ ಕೆಲಸನೂ ಆಗೋದೇ ಇಲ್ವೇನೋ. ನೈನಿ, ಅಮ್ಮ ನೈನಿ, ತಾತ, ಅಮ್ಮ ನೈನಿ, ಎಲ್ಲಿದ್ದೀಯಮ್ಮ? ನೈನಿ, ತಾತ, ತಾತ, ನಾನು ಇಲ್ಲಿದ್ದೀನಿ. ಎಲ್ಲಮ್ಮ? ತಾತ, ನಾನು ಇಲ್ಲೇ ಇದ್ದೀನಿ. ನೈನಿ, ತಾತ, ಹಾ ಬಂದೆ. ನೈನಿ, ಒಳಗಡೆ ಏನ್ ಮಾಡ್ತಿದ್ಯಮ್ಮ? ಇದೇನಿದು, ಬೀಗ ಹಾಕಿದ್ದಾರೆ. ಏನ್ ಮುಖ ನೋಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಬೀಗದ ಕೈಯಲ್ಲಿ ಅಲ್ಲಿದೆ ತಾತ. ನೀನು ನಿನ್ನಮ್ಮ ಸೇರಿ ನೈನಿನ್ ಕೂಡ ಹಾಕಿದ್ದೀರಾ? ಊರರಿಂದಲ್ಲ, ನಿಮ್ಮಿಂದಾನೆ ನಮ್ ನೈನಿ ಕಷ್ಟ ಅನುಭವಿಸ್ತಿರೋದು. ತೆಗೀತಿದ್ದೀನಮ್ಮ. ನಿಮ್ಮ ಮೊಮ್ಮಗಳನ್ನ ಆಚೆಗೆ ಬಿಡ್ಬೇಡಿ ಮಾವ. ಕೂಡ ಹಾಕುವಂತ ತಪ್ಪು ಅವಳೇನ್ ಮಾಡಿದಾಳೆ? ತಪ್ಪು ಮಾಡಿದಾಳೆ. ಸುಮ್ನೆ ಇರ್ದೆ ಕೆಂಪು ರೇಷ್ಮೆ ಸೀರೆ ಯಾರ ಹತ್ರ ಇದೆ ಅಂತ ಕೇಳಕ್ ಹೋಗಿ ವಧೆ ತಿನ್ಕೊಂಡ್ ಬಂದಿದ್ದಾಳೆ. ನೀರಿಂದ ಅಪಾಯ ಇದೆ, ಮದುಮಗಳ ಪ್ರಾಣ ಹೋಗುತ್ತೆ ಅಂತ ಹೇಳಿದಿಕ್ಕೆ ಕಾಂತಮ್ನವರು ಕತ್ ಹಿಡಿದು ಆಚೆ ತಳ್ಳಿದ್ದಾರೆ. ಹೊಡೆದ್ರಂತೆ ತಾತ. ಮನುಷ್ಯತ್ವ ಇದ್ರೆ ತಾನೆ ಮೃಗದಂತ ಜನಗಳು. ನನ್ನ ಮೊಮ್ಮಗಳ ಬಾಯಲ್ಲಿ ಅಮ್ಮನವರೇ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ಏನೇನೋ ಅಂದ್ಕೊಳ್ತಿದ್ದಾರೆ. ಅವ್ರು ಹಾಗೆ ಮಾತಾಡ್ತಾರೆ ಅಂತ ಕೈ ಕಾಲು ಕಟ್ಟಿ ಕೂಡ ಹಾಕೋದು ಸರಿನಾ ಶ್ಯಾಮಲಾ? ನಿಮ್ ಕೈ ಮುಗಿತೀನಿ ಮಾವ, ಇದು ಒಂದ್ಸಲ ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮುದ್ದಿನ ಮೊಮ್ಮಗಳನ್ನ ದಯವಿಟ್ಟು ಆಚೆ ಕಳಿಸೋ ಪ್ರಯತ್ನ ಮಾಡಬೇಡಿ. 9 ತಿಂಗಳು ಅವಳನ್ನ ಹೊತ್ತು ಎತ್ತಿದ್ದೀನಿ. ಪ್ರತಿದಿನ ಇವಳಿಂದ ಕಷ್ಟ ಅನುಭವಿಸ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ. ನಿನ್ ಕಷ್ಟ ನನಗೆ ಅರ್ಥ ಆಗತ್ತೆ ಶ್ಯಾಮಲಾ, ಆದ್ರೆ ಎಲ್ರೂ ಚೆನ್ನಾಗಿರ್ಬೇಕು ಅನ್ನೋ ನಮ್ಮ ನೈನಿ ಮನಸ್ಸನ್ನ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಅವಳ ಕಣ್ಣಿಗೆ ಕಾಣಿಸಿದೆ ಅಂದ್ರೆ ಅದು ನಡೆದೇ ನಡೆಯುತ್ತಲ್ವಾ? ಅದನ್ನ ತಡೆಯೋಕ್ಕಾಗತ್ತಾ? ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಇವಳಿಂದ ತಡಿಯಕ್ಕಾಗತ್ತಾ? ಸುಮ್ಮನೆ ಎಲ್ಲರ ಹತ್ರನೂ ಬೈಸ್ಕೊತಾಳೆ. ಊರಿನ ಗೌಡ್ರು
ಅವ್ರ ಮಗಳಿಗೆ ಏನಾದ್ರೂ ಆಗ್ಬಾರ್ದಾಗ್ಬಿಟ್ರೆ ನಮ್ಮನ್ ಸುಮ್ನೆ ಬಿಡ್ತಾರ ಅವರು? ಅಯ್ಯೋ ಅಮ್ಮ, ಇಬ್ರು ಹೆಣ್ಣು ಮಕ್ಕಳನ್ನ ಹೆತ್ತಿದ್ದೀನಿ. ಈಗಾಗ್ಲೇ ಸಾಕಷ್ಟು ಒದ್ದಾಡ್ತಾ ಇದ್ದೀನಿ. ನಿಮ್ ಕೈ ಮುಗಿತೀನಿ. ಅಯ್ಯೋ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಮ್ಮ? ಇರ್ಬೇಕು ಕೂಡ ತೊಂದರೆ ಕೊಡ್ತಿದ್ ನಮ್ಮ ನೈನಿ ತನ್ನ ಪ್ರಾಣ ಸ್ನೇಹಿತೆ ಕಷ್ಟದಲ್ಲಿದ್ದಾಳೆ ಅಂದ್ರೆ ಹೇಗ್ ಸುಮ್ನಿರ್ತಾಳಮ್ಮ? ಇರ್ಬೇಕು, ಇರ್ಲೇಬೇಕು ಮಾವ. ನನ್ನ ಮಗಳು ಚೆನ್ನಾಗಿರ್ಬೇಕು. ನಾನು ಅವಳನ್ನ ಈ ತರ ತಡೆದ್ರೇನೆ ಅವಳು ನನಗ್ ಸಿಗ್ತಾಳೆ ಮಾವ. ಅಷ್ಟೇ. ಅಮ್ಮ ಅಮ್ಮ ಅಮ್ಮ, ನನ್ ಮಾತ್ ಕೇಳಮ್ಮ, ನನ್ ಮಾತ್ ಕೇಳಿ ಬಾಗಿಲು ತೆಗಿಯಮ್ಮ. ತಾತ, ನೀನ್ ಕೂಡ ನನ್ನನ್ ಬಿಡ್ಸಕ್ ಆಗಲ್ವಾ? ಬೇರೆ ಯಾರಾದ್ರೂ ಆಗಿದ್ರೆ ಹೊಡೆದು ಹೇಳ್ತಿದ್ದಮ್ಮ. ಆದ್ರೆ ಅವಳು ನಿನ್ ತಾಯಿ. ಅವಳ ಮಾತ್ ನಾನು ಹೇಗ್ ಮೀರ್ಲಿ? ತಾಯಿ ವಿಶಾಲಾಕ್ಷಿನೇ ಸುಭದ್ರನ್ ಕಾಪಾಡಬೇಕು. ಮದುವೆ ವಿಷಯ ಎಲ್ಲಿಗೆ ಬಂತು? ನರಸಿಂಹ, ಟಿಫನ್ ಮಾಡ್ದ್ಯಾ? ಟೀ ಇಲ್ಲಮ್ಮ. ಆಯ್ತಾ? ಒಳಗೋಗ್ ಹಾ, ಮೊದಲು ಅಮ್ಮ. ತಿನ್ನು. ಎಲ್ಲ ಒಳಗೆ ಬೇಗ ಹೋಗು. ಏನೋ ಇನ್ನು ಇಲ್ಲೇ ಇದೆಯಾ? ಅಲ್ಲಿ ಹೋಗಿ ಅಡಿಗೆ ಕೆಲಸ ಏನಾಯ್ತು ಅಂತ ನೋಡ್ಬಾರ್ದಾ? ಹೋಗು, ಆ ಮೂಟೆ ಪಕ್ಕಕ್ಕಿಟ್ಟು ಹೋಗು. ಏನ್ರಿ ಇದು? ಇನ್ನು ಫೋನ್ ನೋಡ್ಕೊಂಡು ಗಂಡಿನ ಕಡೆಯವ್ರು ಬಂದ್ರೋ ಇಲ್ವ ಅಂತ ನೋಡ್ಬಾರ್ದಾ? ಇನ್ನು ಎಷ್ಟೊತ್ತಾಗುತ್ತೆ ಅಂತ ಅದನ್ನೇ ಕೇಳ್ತಾ ಇದ್ದೀನಿ ಕಣೆ. ಕೇಳ್ರಿ, ಬೇಗ ಫೋನ್ ಮಾಡಿ ಕೇಳಿ. ಆಂಟಿ, ಜಸ್ಟ್ ರಿಲ್ಯಾಕ್ಸ್. ಅನ್ಕೊಂಡಿದ್ದ ಟೈಮ್ಗೆ ಮದ್ವೆ ಕೆಲ್ಸ ಎಲ್ಲ ಆಗೋಗುತ್ತೆ ಬಿಡಿ. ಬಿ ಕೂಲ್. ಈ ತರ ಮಾತಾಡದೆ ಇದ್ರೆ ಇದ್ದ ಕೆಲಸ ಇದ್ದಂಗೆ ಇರುತ್ತೆ ವಿಶಾಲ್. ಅಡಿಗೆ, ಡೆಕೋರೇಷನ್, ಮದ್ವೆ ಆದ್ಮೇಲೆ ಈ ಊರಿನ ಸಂಪ್ರದಾಯದ ಪ್ರಕಾರ ಎಲ್ಲ ಪ್ಲಾನ್ ಆಗಿ ಪರ್ಫೆಕ್ಟ್ ಆಗಿ ಆಗ್ಬಿಡುತ್ತೆ ಬಿಡಿ. ನೀನ್ ಇರೋದ್ರಿಂದ ನಮ್ಗೆ ಟೆನ್ಷನ್ ಕಡಿಮೆ ಆಯ್ತು ವಿಶಾಲ್. ಅಂಕಲ್, ಇದು ನನ್ನ ತಂಗಿ ಮದ್ವೆ. ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಡೋಂಟ್ ವರಿ. ಎಲ್ಲಿದ್ದೀರಾ? ಹೌದಾ, ಬನ್ನಿ ಬನ್ನಿ. ಗಂಡಿನ ಕಡೆ ಬಂದ್ಬಿಟ್ರಂತೆ. ಗಂಡಿನ ಕಡೆಯವ್ರೇನೋ ಬಂದಾಯ್ತು, ಶಾಸ್ತ್ರಿಗಳಿನ್ನೂ ಬಂದಿಲ್ವಲ್ರಿ? ನೋಡ್ರಿ ಅದೇನೋ. ಓಕೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ಮದುವೆ ಮನೆ ಸಂಭ್ರಮ ನಿನ್ ಕಣ್ಣಲ್ಲಿ ಕಾಣ್ತಿಲ್ಲ ತಿಲೋತ್ತಮ. ಗೋವಾದಲ್ಲೋ ಡೆಹ್ರಾಡೂನ್ನಲ್ಲೋ ಮದುವೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಎಂಜಾಯ್ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಸಗಣಿ ವಾಸನೆ, ಎಲ್ಲಿ ನೋಡಿದ್ರು ಧೂಳು. ಡಿಸ್ಗಸ್ಟಿಂಗ್. ಅಷ್ಟಕ್ಕೂ ಏನಿದೆ ಹಳ್ಳಿಲಿ? ವಿಶಾಲಾಕ್ಷಮ್ಮನ ಗುಡಿ ಇದೆ. ಪಕ್ಕದಲ್ಲೇ ತೇರು ಇದೆ ಅಂತ ಹೇಳ್ಬೇಡಿ. ನಂಗೆ ಊರು ಇಷ್ಟ ಇಲ್ಲ. ಮದ್ವೆ ಆಗಿ 1/4 ಗಂಟೆ ಇಲ್ಲಿರ್ತೀನಿ, ಆಮೇಲೆ ಒಂದ್ ಕ್ಷಣ ಕೂಡ ಇಲ್ಲಿರಲ್ಲ. ನಿನಗೇನೇ ಅನಿಸಿದ್ರು ಮದುವೆ ಮುಗಿಯವರೆಗೂ ಸುಮ್ಮನೆ ಇದ್ಬಿಡು. ಏನ ಎಷ್ಟ್ ಮೂಟೆ ಆಯ್ತು ಈ ಸಲ? ಇಷ್ಟೊತ್ತಿಗೆ ಬರ್ಬೇಕಿತ್ತು ಅಂತ ಈ ಕಡೆ ಏನ್ರಿ ನೋಡ್ತಾ ಇದ್ದೀರಾ? ಪುರೋಹಿತರಿಂದ ಹೇಗ್ರಿ ಮದ್ವೆ ಆಗುತ್ತೆ? ಗಾಬರಿ ಆಗ್ಬಿಡಕ್ಕಂತ. ಆಂಟಿ, ಶಾಸ್ತ್ರಿಗಳ ಮನೆಗೆ ಹೋಗಿ ನಾನೇ ಕರ್ಕೊಂಡ್ ಬರ್ತೀನಿ ಬಿಡಿ. ಆ ಕೆಲ್ಸ ಮಾಡು ವಿಶಾಲ್. ನಾನೇ ಹೋಗ್ತೀನಿ ಬಿಡೆ. ಅಂಕಲ್, ಹುಡುಗನ್ ಕಡೆಯವ್ರು ಬಂದಾಗ ನೀವಿರ್ಬೇಕಲ್ವಾ? ಇವ್ರಿಗೇನು ಗೊತ್ತಾಗಲ್ಲ, ನೀನೇ ಹೋಗು. ಏ ನರಸಿಂಹ, ಒಂದ್ ನಿಮಿಷ ಬಾಯಿ. ನಾವು ಹೋಯ್ತೀವಿ. ನಮ್ ವಿಶಾಲ್ನ ಶಂಕರ್ ಶಾಸ್ತ್ರಿ ಮನೆ ಕರ್ಕೊಂಡು ಹೋಗು. ಆಯ್ತಮ್ಮ, ಹಂಗೆ ಆಗ್ಲಿ. ಬನ್ನಿ. ನೀನ್ ಹೋಗ್ಬಿಟ್ಟು ಪಾಪ. ನಡೀರಿ. ನಿಮ್ ಹೆಸರು ಕೂಡ ನನಗೆ ಹೇಳಕ್ಕಾಗ್ದಿರೋ ವಯಸ್ಸಲ್ಲಿ ನಿನಗಿದ್ದ ಹಾಗೆ ನನಗೆ ಯಾಕೆ 3ನೇ ಕಣ್ಣಿಲ್ಲ ಅಂತ ಕೇಳಿದ್ದೆ. ಅವತ್ತಿಂದ ಬರೋ ಅಪಾಯನೆಲ್ಲ ನನ್ ಕಣ್ಣಿಗೆ ತೋರಿಸ್ದೆ. ಏನಿದು ಅಂತ ಕೇಳಿದ್ರೆ, ಇದು ನೀನ್ ನನಗ್ ಕೊಟ್ಟು ವರ ಅಂದ್ರು ನಮ್ ತಾತ. ಅದು ಶಾಪ ಅಲ್ಲ, ನಿಜಕ್ಕೂ ವರ ಅಂತ. ಪ್ರಾಣ ಉಳಿಸಿದ ಪ್ರತಿ ಕ್ಷಣ ಸಂತೋಷ ಪಟ್ಟಿದ್ದೀನಿ. ಆದ್ರೆ ಈಗ ನನ್ ಸ್ನೇಹಿತೆ ಸುಭದ್ರ ಜೀವಕ್ಕೆ ಅಪಾಯ ಇದೆ. ಅವಳನ್ನ ಕಾಪಾಡದೆ ಹೋದ್ರೆ ನೀನ್ ಕೊಟ್ಟ ವರ ವ್ಯರ್ಥ ಆಗುತ್ತೆ.
ನಾನ್ ಬದುಕಿದ್ದು ಪ್ರಯೋಜನ ಇಲ್ಲ. ಇಲ್ಲಿಂದ ಆಚೆ ಹೋಗಕ್ಕೆ ಯಾವ್ದಾದ್ರೂ ದಾರಿ ತೋರ್ಸು ತಾಯಿ, ದಾರಿ ತೋರ್ಸು. ಇದೇ ಶಾಸ್ತ್ರಗಳ ಮನೆ ಯಜಮಾನ್ರೆ. ಓಕೆ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ನೀನು ಆಂಟಿ ಹೇಳಿದ ಕೆಲಸ ನೋಡಿ ಹೋಗು. ಹಂಗೆ ಆಗಲಿ. ಶಾಸ್ತ್ರಿಗಳೇ, ಶಂಕರ್ ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಶಂಕರ್ ಶಾಸ್ತ್ರಿಗಳೇ. ಯಾರು? ಓ, ಚಿಕ್ಕ ಯಜಮಾನ್ರು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನೀವು ನಮ್ಮನೆಗೆ ಯಾಕೆ ನಿಮ್ಮ ಮನೆಗೆ ಬರಬಾರ್ದಾಗಿತ್ತ ಶಾಸ್ತ್ರಿಗಳೇ? ಆಹಾ, ಹಾಗಲ್ಲ ಸ್ವಾಮಿ. ತಮ್ಮಂತ ದೊಡ್ಡವ್ರು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ ಅಂದ್ರೆ ಅತಿಥಿ ಸತ್ಕಾರ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬಡವನ ಮನೆ. ಸರಿ ಸರಿ, ಒಳಗೆ ಬನ್ನಿ. ಪರವಾಗಿಲ್ಲ ಶಾಸ್ತ್ರಿಗಳೇ, ಟೀ ಕಾಫಿ ಅಂತ ತೊಂದರೆ ತಗೋಬೇಡಿ. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ನೀವಿನ್ನೂ ಬಂದಿಲ್ಲ ಅಂತ ಆಂಟಿ ಗಾಬರಿ ಆಗಿದ್ದಾರೆ ಅಲ್ಲಿ. ಬರ್ತೀನಿ ಸ್ವಾಮಿ. ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಒಂದು ನಿಮಿಷ ಸ್ವಾಮಿ. ಸ್ವಾಮಿ, ನೀರು ತಗೊಳ್ಳಿ. ಥ್ಯಾಂಕ್ ಯು. ಪರವಾಗಿಲ್ಲ. ಯಾರದು ತಾತ? ಚಿಕ್ಕ ಯಜಮಾನ್ರಮ್ಮ. ಅದೇನಮ್ಮ, ಸುಭದ್ರನ ಅಣ್ಣ. ಪೇಟೆಯಲ್ಲಿ ಇರ್ತಾರೆ. ಮುಹೂರ್ತಕ್ಕೆ ಸಮಯ ಮೀರುತ್ತೆ ಅಂತ ನಾನು ಕರ್ಕೊಂಡು ಹೋಗಿ ಬಂದಿದ್ದಾರೆ. ತಾತ, ಒಂದ್ ನಿಮಿಷ. ಸ್ವಾಮಿ, ಒಂದು ನಿಮಿಷ. ಏನಮ್ಮ? ತಾತ, ಸುಭದ್ರ ಕೆಂಪು ರೇಷ್ಮೆ ಸೀರೆ ಏನಾದ್ರೂ ಉಟ್ಕೊಂಡಿದ್ರೆ ಹೇಗಾದ್ರೂ ಮಾಡಿ ನನಗೆ ಹೇಳ್ಬೇಕು. ಹೇಳಿದ್ರೆ ಅವಳು ನಾನು ಕಾಪಾಡ್ಕೋತೀನಿ. ಹೇಗಮ್ಮ? ನಿಮ್ಮ ಅಮ್ಮ ನೋಡಿದ್ರೆ ನಿನ್ನನ್ನು ಕೋಣೆಯಲ್ಲಿ ಕೂಡ ಹಾಕಿ ಬೀಗದ ಕೈನೂ ತನ್ನ ಹತ್ರನೇ ಇಟ್ಕೊಂಡಿದ್ದಾಳೆ. ಈಗ ಇಲ್ಲಿಂದ ಹೇಗೆ ಹೊರಗೆ ಬರ್ತೀಯ? ಸರಿನಮ್ಮ, ಎಲ್ಲ ಆ ವಿಶಾಲಾಕ್ಷಿನೇ ನೋಡ್ಕೋತಾಳೆ. ನೀನ್ ಹೇಳ್ದಂಗೆ ಸುಭದ್ರ ಕೆಂಪು ರೇಷ್ಮೆ ಸೀರೆನ ಉಟ್ಕೊಂಡಿದ್ರೆ ಹೇಗಾದ್ರೂ ಆ ವಿಷಯ ನಿನಗೆ ತಲುಪಿಸ್ತೀನಿ. ನೀನ್ ಮಾತ್ರ ನಿಮ್ಮ ಅಮ್ಮನ ಜೊತೆ ಗಲಾಟೆ ಮಾಡ್ಕೋಬೇಡ, ಸರಿನಾ? ಸರಿ, ಬರ್ತೀನಿ. ಹುಷಾರು, ಮರಿಬೇಡ ತಾತ. ಬರ್ತೀನಿ. ನೀನ್ ಹುಷಾರಮ್ಮ. ತಡ ಆಯ್ತು, ಕ್ಷಮಿಸಿ. ನಡೀರಿ, ಹೋಗೋಣ. ಬನ್ನಿ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಅಮ್ಮ, 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 ಎಲ್ಲಿ ಹೋದ್ಲು? ಸುಮನಾ, ಸುಮನಾ, ಬೀಗ ತೆಗಿತ್ಯಾ? ನಾನೀಗ ಬಂದು ಬೀಗ ತೆಗ್ದೆ ಅಂತ ಇಟ್ಕೋ, ನನ್ ಬೆನ್ ಮೇಲೆ ಬರೆ ಹಾಕ್ತಾಳಮ್ಮ. ಅಬ್ಬಬ್ಬಬ್ಬಬ್ಬ, ಏನೇ ಇಷ್ಟೊತ್ತಲ್ಲಿ ಹುಚ್ಚಿ ತರ ಅರ್ಚ್ತಾನೆ ಇದೀಯಾ? ನೀನ್ ಬಾಗ್ಲ ಹಾಕೊಂಡ್ ಮಲ್ಕೊಳಮ್ಮ, ನಾನ್ ತಿನ್ಬಿಟ್ ಬರ್ತೀನಿ. ನನ್ಗೋಸ್ಕರ ಕಾಯ್ಬೇಡ. ನಿಂತ್ಕೊಳೆ. ಹಬ್ಬ ಬಂದ್ರು ತಿನ್ನಕ್ ಸಿಹಿ ಕೊಡದೇ ಇರೋ ಈ ಊರ್ನಲ್ಲಿ ನಿನ್ನನ್ ಯಾರೇ ಊಟ ಕರೆದವ್ರು? ನಾನೇನ್ ಊಟಕ್ ಹೋಗ್ತಿಲ್ಲ, ಮದ್ವೆಗ್ ಹೋಗ್ತಿರೋದು. ಸುಭದ್ರ ಮದ್ವೆಗ ಸುಮನಾ? ಹೌದು,
ಲಗ್ನ ಪತ್ರಿಕೆ ಕಳಿಸಿಲ್ಲ, ಎಲ್ರೂ ಬನ್ನಿ ಅಂತ ಕುಂಕುಮ ಹಚ್ಚೂ ಕರೆದಿಲ್ಲ. ಅಷ್ಟಾದ್ರೂ ಹೇಗೆ ಹೋಗ್ತೀಯಾ? ಅವ್ರ್ಯಾಕ್ ಕರಿಬೇಕಮ್ಮ? ಮದ್ವೆ ಮಾಡಿಸ್ತಿರೋದೇ ನಮ್ ತಾತ. ನಿಮ್ ತಾತ ಮದ್ವೆ ಮನೇಲಿ ಮಂತ್ರ ಓದಿ 3 ಗಂಟೆ ಹಾಕ್ಸದ್ಮೇಲೆ 3 ಕಾಸು ಕೈಗಿಟ್ಟು ಕಳಿಸ್ತಾರೆ. ಹುಡುಗಿನ ಅವ್ರ ಅತ್ತೆ ಮನೆ ಕಳಿಸೋವರೆಗೂ ಅವ್ರು ಇರಲ್ಲ. ಯಾಕೆ ಹೇಳು? ನೀನ್ ದೊಡ್ಡ ಮಗಳಿಂದ ತಾನೆ ನಮಗ ಅಷ್ಟೊಂದ್ ಮರ್ಯಾದೆ. ಈಗ ಹೋಗಿದ್ದಕ್ಕೆ ಕಾಲ್ ಮುರಿತೀನಿ ಅಂತ ಆಚೆ ತಳ್ಳಿದ್ದಾರೆ. ಏನೋ ನಮ್ಮ ಅಪ್ಪನ್ ತರ ಸುಂದರವಾಗಿದ್ದೀನಿ ಅಂತ ನಾನ್ ಎಲ್ಲಿಗ್ ಹೋದ್ರು ನಾನ್ ಯಾರು ಏನೋ ಅನ್ನಲ್ಲ. ಸರಿ, ನಾನ್ ಹೋಗ್ ಬರ್ತೀನಿ. ನಿಂತ್ಕೊಳ್ಳೆ.